ನಾಳೆ ಕೃಷಿ ಚಟುವಟಿಕೆಗೆ ನೀರು ಒದಗಿಸುವಂಥದ್ದಾಗಬೇಕು. ಅದಕ್ಕೆ ನಾವು ಅಂತರ್ಜಲ ವೃದ್ಧಿ ಮಾಡಿದಾಗ ಬೋರ್ವೆಲ್ ಮುಖಾಂತರ ಅವರು ನೀರನ್ನು ಪಡಿತಕ್ಕಂಥದ್ದು ಕೃಷಿ ಚಟುವಟಿಕೆ ಮಾಡುವಂಥದ್ದಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಮೂಲ ಉದ್ದೇಶ. ಯಾವುದೇ ರೀತಿ ಕುಡಿಯೋಕ್ಕೆ ನೀರಿಗೆ ಮತ್ತೊಂದಕ್ಕೆ ಯಾವುದೇ ಕಾರಣಕ್ಕೂ ಅನ್ವಯ ಇಲ್ಲ. ಅದರಿಂದ ಅದು ಸ್ವಲ್ಪ ಕೆಲವರು ಬೇರೆ ಕಾರಣಗಳಿಗೆ ಬೇರೆ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಅದು ನಾನು ಸಹಜವಾಗಿ ಅದನ್ನು ನಾವು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆ ರೀತಿ ಹೇಳಿಕೆಗಳು ಮತ್ತೊಂದು ಸಹಜವಾಗಿರ್ತದೆ. ಜವಾಬ್ದಾರಿತ ಸರ್ಕಾರವಾಗಿ ನಾವು ವೈಜ್ಞಾನಿಕವಾಗಿ ಅವ್ರು ಹೇಳುವಂಥ ವಿಚಾರಗಳನ್ನ ಗಮನಿಸಿ ಅದಕ್ಕೆ ಏನಾದರೂ ಪರಿಹಾರಗಳಿದ್ರೆ ಕೆಲಸ ಮಾಡ್ತೀವಿ. ಈ ನೀರು ಬಳಸಿ ಸೈನ್ಸ್ ವಿಜ್ಞಾನಿ ರಾಮಚಂದ್ರ ಅವರು ಒಂದು ವರದಿ ಕೊಟ್ಟಿದ್ದಾರೆ. ಏನಂತ ಅಂದರೆ ಈ 3ನೇ ಹಂತದ ಶುದ್ಧೀಕರಣ ಆಗಲಿಲ್ಲ ಅಂತಂದರೆ ಭೂಮಿ ಹಾಳಾಗುತ್ತೆ, ಭಾರವಾದ ಲೋಹಗಳು ಅಂತರ್ಜಲ ಸೇರುತ್ತೆ. ಈಗ ನೋಡಿ, ಈಗ ರಾಮಚಂದ್ರ ಅವ್ರದ್ದು ವರದಿಗಳು ಒಂದು ಕಡೆ, ರಾಮ್ ಪ್ರಸಾದ್ ಅಂತ ಇನ್ನೊಬ್ರು ಇದ್ದಾರೆ, ಅವರು ಈಗ ನಿರಂತರವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರೇ ಮಾನಿಟರ್ ಮಾಡ್ತಾ ಇದ್ದಾರೆ. ರಾಮಚಂದ್ರ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇಲ್ಲ, ಅವರು ನಿವೃತ್ತರಾಗಿದ್ದಾರೆ. ಈಗ ಅಭಿಪ್ರಾಯಗಳು ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಎಲ್ಲರೂ ಕೊಡ್ತಾ ಇರ್ತಾರೆ. ಈಗ ಅದೇ ಸಂಸ್ಥೆಯವರೇ ಇವತ್ತು ಅದನ್ನು ಮಾನಿಟರ್ ಮಾಡ್ತಾರೆ. ಅದಕ್ಕೇನು ಹೇಳ್ತೀರ ನೀವು? ಅದರಿಂದ ಇವತ್ತು ನಮ್ಮ ಏನು ವಿಶ್ವಸಂಸ್ಥೆಯವರು ಇದ್ರ ಬಗ್ಗೆ ಬಂದು ಅಲ್ಲಿ ವಿಶ್ವಸಂಸ್ಥೆಯ ಅಧ್ಯಕ್ಷರೇ ಬಂದು ಇದನ್ನು ನೋಡಿ ಇದೊಂದು ರೀತಿ ಆಶ್ಚರ್ಯ, ಇದೊಂದು ರೀತಿ ಅದ್ಭುತ ಅಂತ ಹೇಳಿ ಹೋಗಿರ್ತಾರೆ. ಅವ್ರಿಗಷ್ಟು ಮುಂಚಿತವಾಗಿ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ದಿರ ಬರ್ಲಿಕ್ಕೆ ಸಾಧ್ಯ ಇದೆಯಾ? ವಿಶ್ವಸಂಸ್ಥೆಯವರು ನೀವೇ ಹೇಳಿ. ಬಂದು ಈಗ ಆಗಲೇ ಒಂದು ವರ್ಷದಿಂದನೇ ಬಂದು ಅವರು ಇಲ್ಲಿ ಬಂದು ನೋಡಿದ್ದಾರೆ. ಅದರಿಂದ ಇವೆಲ್ಲ ವಿಚಾರಗಳು ನಾವು ಪರ ವಿರೋಧ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಇದೆ. ಈಗ ಭಾಳಷ್ಟು ಜನ ಈಗ ಪರಮೇಶ್ವರನವರ ವರದಿ ಜಾರಿ ಆಗಬೇಕು ಅಂತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಕೃಷ್ಣಾ ನದಿ ನೀರು ಮಾತಾಡೋದು ಭಾಳ ಸುಲಭ, ಕೃಷ್ಣಾ ನದಿ ನೀರು ತರಬೇಕು ಅಂತಾರೆ. ಇನ್ನೊಬ್ಬರು ಅಘನಾಸಿನಿ ಅಲ್ಲೆಲ್ಲೋ ಜೋಗ್ ಫಾಲ್ಸಲ್ಲಿ ಅಲ್ಲಿ ಹರಿದೋಗುವಂಥ ನೀರು, ಇವೆಲ್ಲ ನೋಡಿ ಮಾತಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು ಅಷ್ಟು ಸುಲಭವಾಗಿ ಅನುಷ್ಠಾನ ಮಾಡುವಂಥದ್ದು ಸಾಧ್ಯ ಆಗುತ್ತೆ. ಇವೆಲ್ಲ ಅದರದ್ದೇ ಆದಂಥ ಸಮಸ್ಯೆಗಳು. ಅದಕ್ಕೆ ಅದರ ಸಂಪೂರ್ಣ ಮಾಹಿತಿ ಅವ್ರಿಗೆ ಇರೋದಿಲ್ಲ. ಏನಿದ್ರ ತೊಡಕೆ, ಇನ್ನೊಂದೇನು ಇಂಟರ್ ಸ್ಟೇಟ್ ವಾಟರ್ ರಿಲೇಷನ್ಶಿಪ್ ಏನಿರ್ತದೆ, ಅದರ ಟ್ರೀಟಿ ಏನಿರ್ತದೆ, ಅವರ ಒಪ್ಪಂದಗಳೇನಿರ್ತದೆ, ಇವೆಲ್ಲ ಭಾಳಷ್ಟು ಆಳವಾಗಿ ಅದ್ರ ಬಗ್ಗೆ ಆ ಯೋಜನೆಗಳನ್ನು ಜಾರಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲೇ ಗೊತ್ತಾಗುತ್ತೆ. ಅದರಿಂದ ಅವರವರ ಅಭಿಪ್ರಾಯಗಳು ಕೆಲವರು ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಏನು ನಾಳೆ ಕೋರ್ಟ್ ಮುಂದೆ ಮತ್ತೊಂದು ಮುಂದೆ ಏನು ನಾವು ಸಬ್ಮಿಟ್ ಮಾಡ್ತೀವೋ ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ. ನೋಡಿ, ನಾನು ಮೊನ್ನೆನೂ ಹೇಳಿದ್ದೀನಿ, ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಆಗಬೇಕಾದ್ರೆ ಈಗ ನಾವು ಸುಮಾರು ಅವ್ರಿಗೆ ಬಾಕಿ ಬಿಲ್ಲನ್ನು ಈಗಾಗಲೇ ಸುಮಾರು ನಾವು ಹೆಚ್ಚುವರಿ ಏನು 300 ಕೋಟಿ ಆಯಿತು, ಅದರಲ್ಲಿ ಈಗಾಗಲೇ ಅರ್ಧದಷ್ಟು ಕೊಟ್ಟಿದ್ದೀವಿ. ಇನ್ನು ಅವರಿಗೆ ಸುಮಾರು 110-120 ಫೈನಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಫೈನಲ್ ಬಿಲ್ ಆದಾಗ ಅದನ್ನು ಕೊಡುವಂಥದ್ದು ಆಗಬೇಕು. ಅದಾದಮೇಲೆ ಅಲ್ಲಿ ಎಕ್ವಿಪ್ಮೆಂಟ್ ತರಬೇಕು, ಮೆಡಿಕಲ್ ಎಕ್ವಿಪ್ಮೆಂಟ್ಸು. ಅದಾದ ನಂತರ ಅಲ್ಲಿ HRMS ಏನು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು HRMS ಅಂತೀವಿ ನಾವು, ಏನು ಮಾನವ ಸಂಪನ್ಮೂಲ ಅಲ್ಲಿ ತರಬೇಕು. ಈಗಾಗಲೇ ನಾನು ಮಾನ್ಯ ಶ್ರವಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಬಜೆಟ್ ಮುಂಚೆನೇ ನಾನು ಪತ್ರ ಕೊಟ್ಟಿದ್ದೀನಿ, ಏನಾದರೂ ಮಾಡಿ ಆಸ್ಪತ್ರೆ ಹಂತವಾಗಿ ಪ್ರಾರಂಭ ಮಾಡಬೇಕು ಅಂತ. ನೋಡೋಣ, ಈಗಾಗಲೇ ಕಾಮಗಾರಿ ಬಹುತೇಕ ಆದಮೇಲೆ ನಾವು ಅದ್ರ ಕಡೆ ಈಗ ಹೆಚ್ಚು ಅವ್ರಿಗೆ ಒತ್ತಡ ಹಾಕಿ ಅಲ್ಲಿ ಮಾಡೋಂಥದ್ದಕ್ಕೆ ಮಾಡ್ತಾಯಿದ್ದೀವಿ. ಈಗ 2,40,00,000 ರೂಪಾಯಿ ನಾನು ಅಲ್ಲಿ ಏನು ಇವತ್ತು ಮೇಯ್ನು ಪ್ರವೇಶ ದ್ವಾರ ಇದೆ, ಅದು ಒಂದು ರೀತಿ ಅಪಘಾತಕ್ಕೆ ಹೆಚ್ಚು ಅವಕಾಶ ಇರ್ತಕ್ಕಂಥ ಜಾಗ ಅಂಥೇಳಿ ಹಿಂದೆಯೇ ಅಲ್ಲಿ ಮುಖ್ಯ ಪ್ರವೇಶ ಮಾಡಬಾರ್ದು ಅಂತ ನ್ಯಾಷನಲ್ ಹೈವೇಸ್ ಹೇಳಿದ್ರು. ಆದರೂ ಏನೋ ವಿನ್ಯಾಸ ಮಾಡಿ ಅವ್ರ ಥರ ಮಾಡಿದಾಗ ಅವ್ರು ಅಲ್ಲೇ ಅದನ್ನು ಮಾಡಿದ್ದಾರೆ. ಅದಕ್ಕೆ ಪರಿಹಾರ ಏನು ಅಂಥೇಳಿ ನಾನು ಅವ್ರಿಗೆ ಹೇಳಿ ಮತ್ತು ಹೆಲ್ತ್ ಸಿಸ್ಟಮ್ ಅವರೆಲ್ಲ ನೋಡಿ ಈಗ ಅಲ್ಲಿ ರಸ್ತೆ ಸ್ವಲ್ಪ ಅಗಲ ಮಾಡ್ತಾಯಿದ್ವಿ. ನ್ಯಾಷನಲ್ ಹೈವೇನ ಅಗಲ ಮಾಡೋದಕ್ಕೆ ನಾವು ನ್ಯಾಷನಲ್ ಹೈವೇ ಅವ್ರ ಹತ್ರ ದುಡ್ಡಿಲ್ಲ ಅಂಥೇಳಿ ಅವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ ಅಂತ ಹೇಳಿದ್ದಕ್ಕೆ ಇನ್ನು ಕಾಯಕ್ಕಾಗಲ್ಲ ಅಂಥೇಳಿ ನಾವು PWDಯಲ್ಲಿ 2,40,00,000 ಕೊಡಿಸಿದ್ದೀನಿ. ಅದು ಈಗ ಅಲ್ಲಿ ಬೆಟ್ಟ ಎಲ್ಲ ಕೊಡೋದು ಸ್ವಲ್ಪ ದೂರದಿಂದಲೇ ಸರ್ವಿಸ್ ಹೋಗ್ತಾರೆ ಅಗಲ ಮಾಡಿ, ಮತ್ತು ನ್ಯಾಷನಲ್ ಹೈವೇಸ್ ಅವ್ರು ನಮ್ಗೆ ಮಾತು ಕೊಟ್ಟಿದ್ದಾರೆ. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬಸ್ ಶೆಲ್ಟರ್ ಮಾಡ್ತೀವಿ ಮತ್ತು ಸ್ಕೈ ವಾಕ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಅವ್ರು ಅದನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ನಾವೀಗ ಅಲ್ಲಿ ರಸ್ತೆಯನ್ನು ಅಗಲ ಮಾಡ್ತೀವಿ. ಏನು 2,40,00,000 ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡೋದಕ್ಕೆ ಮಂಜೂರು ಮಾಡಿದರೆ ಟೆಂಡರ್ ಪ್ರಕ್ರಿಯೆ ಆಗ್ತದೆ. ಸೊ ಅದನ್ನು ನಾವು ಅಲ್ಲಿ ಮಾಡ್ತಾಯಿದ್ದೀವಿ. ಒಟ್ಟಿನಲ್ಲಿ ಇವತ್ತೆಲ್ಲ ನಾಳೆ ನಾವು ಮೆಡಿಕಲ್ ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡಬೇಕಾಗ್ತದೆ.